ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕನ್ನಡಕ್ಕೆ ಸಂಬಂಧಪಟ್ಟಂಥ ಮಾಡಲ್ ಪೇಪರ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನೋಡಿ, ಫಸ್ಟ್ ಕ್ವಶನ್ ಹೀಗಿದೆ: ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? 7, 8, 9 ಮತ್ತು 10. ಸೊ ನಮ್ಗೆ ಗೊತ್ತಿದೆ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿದ್ರೆ ಗುಂಪಿಲ್ಲದ ಇರ್ತಕ್ಕಂಥ ಅಕ್ಷರ ನಾವು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ. ಸೊ ಅವರ್ಗೀಯ ವ್ಯಂಜನಗಳು ಒಟ್ಟು ಬರ್ತಕ್ಕಂಥದ್ದು ಯಾಟು, ಯಾಟು, ಳ ಅಂತಕ್ಕಂಥ ಇದರಲ್ಲಿ ಅಕ್ಷರಗಳು ಬರ್ತಕ್ಕಂಥದ್ದು ಒಟ್ಟು ಬರ್ತಕ್ಕಂಥದ್ದು 9. ಸೊ ಇದನ್ನು ಅವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ಸೊ ವರ್ಗೀಯ ವ್ಯಂಜನ ಅಂತ ಹೇಳಿದಾಗಲಿ ಕಾ ಟು ಮಾ ಬರ್ತಕ್ಕಂಥದ್ದು, ಕಾ ಟು ಮಾಲ್ಗೆ 25 ಬರ್ತಕ್ಕಂಥದ್ದು, 25 ಅಕ್ಷರಗಳು. ಸೊ ಇಲ್ಲಿ ಅವರ್ಗೀಯ ವ್ಯಂಜನ ಅಂತ ಹೇಳಿದಾಗ ಯಾಟುಳ್ಳ 9 ಅಕ್ಷರಗಳು. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಈ 9 ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್: ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು? ಸೊ ಸಂಧ್ಯಾಕ್ಷರಗಳು ಅಂತ ಹೇಳಿದಾಗ ನಮ್ಗೆ ಗೊತ್ತಿದೆ ಎಷ್ಟು ಬರುತ್ತೆ, ಒಟ್ಟು ಬರ್ತಕ್ಕಂಥದ್ದು 2. ಸೊ ಇಲ್ಲಿ ಸಂಧ್ಯಾಕ್ಷರಗಳು ಅಂತ ಹೇಳಿದಾಗ ಹೈ ಮತ್ತು ಹೌ. ಸೊ ಇದನ್ನು ನಾವು ಸಂಧ್ಯಾಕ್ಷರಗಳು ಅಂತ ಹೇಳ್ತೀವಿ. ಹೈ ಮತ್ತು ಹೌ ಒಟ್ಟು ಬರ್ತಕ್ಕಂಥದ್ದು 2 ಅಲ್ವಾ? ಸೊ ಎಸ್, ಆಪ್ಷನ್ 1, 2 ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಇವುಗಳಲ್ಲಿ ಗುಂಪಿಗೆ ಸೇರದೇ ಇರುವುದು ಯಾವುದು ಅಂತ ಕೊಟ್ಟಿದ್ದಾರೆ. ಚಂದ್ರೋದಯ, ರವೀಂದ್ರ, ಗಜೇಂದ್ರ ಮತ್ತು ಮಹರ್ಷಿ. ಇವುಗಳಲ್ಲಿ ಗುಂಪಿಗೆ ಸೇರದೇ ಇರುವ ಪದ ಯಾವುದು? ಚಂದ್ರೋದಯ, ರವೀಂದ್ರ, ಗಜೇಂದ್ರ ಮತ್ತು ಮಹರ್ಷಿ ಅಂತ ಕೊಟ್ಟಿದ್ದಾರೆ. ನೋಡಿಲಿ, ಸೊ ಚಂದ್ರ ಪ್ಲಸ್ ಉದಯನ ಬಿಡಿಸಿದಾಗ ಚಂದ್ರ ಪ್ಲಸ್ ಉದಯ ಅಂತ ಬರುತ್ತೆ. ನೋಡಿ, ಇದನ್ನು ಬಿಡಿಸ್ತಾ ನಮ್ಗೆ ಏನಾಗುತ್ತೆ, ಆ ಮುಂದೆ ಹೂ ಬಂತು, ಕೂಡ್ಸ್ ಬರೆದಾಗ ಯಾವ ಇದು ಬರುತ್ತೆ? ಓ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ರವೀಂದ್ರ ಅಂತ ತೊಗೊಂಡಾಗ ರವಿ ಪ್ಲಸ್ ಇಂದ್ರ, ರವಿ ಪ್ಲಸ್ ಇಂದ್ರ, ರವೀಂದ್ರ ಆಯಿತು. ಸೊ ಇಲ್ಲಿ ಸವರ್ಣಾಕ್ಷರಗಳು ಬಂದಿದೆ, ದೀರ್ಘ ಸ್ವರ ಆಯಿತು. ಆ್ಯಂಡ್ ನೆಕ್ಸ್ಟ್ ಗಜೇಂದ್ರ ಅಂತ ತಗೊಂಡಾಗ ಗಜ ಪ್ಲಸ್ ಇಂದ್ರ, ಗಜ ಪ್ಲಸ್ ಇಂದ್ರ ಅಂತ ತೊಗೊಂಡಾಗ ಇಲ್ಲಿ ಸೊ ನೋಡಿ ಈ ಬಂದಾಗ ಅದನ್ನು ಕೂಡಿಸ್ಬಾರ್ದು ನಮ್ಗೆ ಏನಾಯಿತು? ಎ ಆಯಿತು. ಆ್ಯಂಡ್ ಮಹರ್ಷಿ, ಮಹಾ ಪ್ಲಸ್ ಋಷಿ, ಮಹರ್ಷಿ ಬರುತ್ತೆ, ರೂಗೆ ಹರ್ಕರ ಆದೇಶವಾಗಿ ಬರ್ತಕ್ಕಂಥದ್ದು. ಸೊ ಇದನ್ನೆಲ್ಲ ನಾವು ಮಹರ್ಷಿ, ಗಜೇಂದ್ರ ಮತ್ತು ಚಂದ್ರೋದಯ ಇದೆಲ್ಲ ಗುಣಸಂಧಿಗೆ ಉದಾಹರಣೆ ಆಗುತ್ತೆ. ರವೀಂದ್ರ ಅಂತಕ್ಕಂಥದ್ದು ರವಿ ಪ್ಲಸ್ ಇಂದ್ರ. ಸೊ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂತ ಹೇಳಿದರೆ ಆಪ್ಷನ್ 2, ರವೀಂದ್ರ ಅಂತಕ್ಕಂಥದ್ದನ್ನು ನಾವು ಹೊರಗಡೆ ತೆಗಿಬೇಕಾಗುತ್ತೆ. ಆಪ್ಷನ್ 2. ಆ್ಯಂಡ್ ನೆಕ್ಸ್ಟು: ಇವುಗಳಲ್ಲಿ ಅನುನಾಸಿಕ ಸಂಧಿಯ ಉದಾಹರಣೆ ಯಾವುದು ಅಂತ ಕೇಳಿದರೆ, ಇವುಗಳಲ್ಲಿ ಅನುನಾಸಿಕ ಸಂಧಿಯ ಉದಾಹರಣೆ ಯಾವುದು? ಕಾಲಾಗ್ನಿ, ಶಾಲ್ಯನು, ಷಣ್ಮುಖ, ಸಚ್ಚಿತ್ರ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಅನುನಾಸಿಕ ಸಂಧಿ ಅಂತ ಹೇಳಿದಾಗ ನಮಗೆ ಬರ್ತಕ್ಕಂಥದ್ದು ಒಟ್ಟು 5 ಅನುನಾಸಿಕ ಅಕ್ಷರಗಳು ಬರುತ್ತೆ. ಇನ್ಯ, ನಾಮ ಅಂತಕ್ಕಂಥದ್ದು. ಸೊ ಇದರ ಪ್ರಕಾರ ನೋಡ್ತಾ ಹೋದಾಗ ಇಲ್ಲಿ ಅನುನಾಸಿಕ ಯಾವ್ದು ಕಂಡು ಬರುತ್ತೆ? ಷಣ್ಮುಖ, ಷಟ್ ಪ್ಲಸ್ ಮುಖ, ಷಣ್ಮುಖ. ಸೊ ಇದು ಬಂದು ಅನುನಾಸಿಕ ಸಂಧಿ. ಆಪ್ಷನ್ 3 ಎಸ್, ಷಟ್ ಪ್ಲಸ್ ಮುಖ, ಷಣ್ಮುಖ. ಅಲ್ಲಿ ನಾ ಬಂದಿರ್ತಕ್ಕಂಥ ಡ ಅನುನಾಸಿಕ ಅಕ್ಷರ, ಹಾಗಾಗಿ ಅನುನಾಸಿಕ ಸಂಧಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್: ಒಮ್ಮೊಮ್ಮೆ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಒಮ್ಮೊಮ್ಮೆ ಲೋಪಸಂಧಿ, ಆಗಮ ಸಂಧಿ, ಗುಣಸಂಧಿ, ಆದೇಶ ಸಂಧಿ. ಒಮ್ಮೆ ಪ್ಲಸ್ ಒಮ್ಮೆ, ಒಮ್ಮೊಮ್ಮೆ, ಒಮ್ಮೆ ಪ್ಲಸ್ ಒಮ್ಮೆ, ಒಮ್ಮೊಮ್ಮೆ. ಸೊ ಇದು ಯಾವ ಸಂಧಿಗೆ ಉದಾಹರಣೆ? ಹೇಸ್. ನೋಡಿ, ಆಗಮ ಸಂಧಿ ಅಂತ ಹೇಳಿದಾಗ ಅಲ್ಲಿ ಅಕಾರಗಮ, ಅಕಾರಗಮ ಯಾವುದು ಆದೇಶವಾಗಿ ಬಂದಿಲ್ಲ. ಯಾನೂ ಇಲ್ಲ, ವಾನೂ ಇಲ್ಲ, ಗುಣಸಂಧಿಗೂ ಸಹ ಆಗೋದಿಲ್ಲ. ಆದೇಶ ಸಂಧಿ ಅಂತ ಹೇಳಿದಾಗ ಕಚ್ಚಡದಬ್ಬ ಅಕ್ಷರಗಳ ಬದಲಾಗಿ ಗಜಡದಬ್ಬ ಅಕ್ಷರಗಳು ಆದೇಶವಾಗಿ ಸಹ ಬಂದಿಲ್ಲ. ಸೊ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಏನಾಗಿದೆ? ಒಮ್ಮೆ ಪ್ಲಸ್ ಒಮ್ಮೆ, ಒಮ್ಮೊಮ್ಮೆ. ಇಲ್ಲಿ ಏನಿದೆ? ಮೇ ಇದೆ, ಎ ಅಂತಕ್ಕಂಥದ್ದಿದೆ, ಸಾರಿ ಎ ಇದೆ,
ಇಲ್ಲೇನು ಬಂದಿದೆ ಓ ಬಂದಿದೆ. ಸೊ ಅಲ್ಲಿಗೆ ಸ್ವರ ಲೋಪ ಆಗ್ತಕ್ಕಂಥದ್ದು ಆನ್ಸರ್ ಆಪ್ಷನ್ ಲೋಪಸಂಧಿ 1. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಮೈದೊಳೆ ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಮೈದೊಳೆ ಈ ವ್ಯಾಕರಣಾಂಶಕ್ಕೆ ಉದಾಹರಣೆ. ಸೊ ಮೈದೊಳೆನ ಬಿಡಿಸ್ತಾ ಇದ್ದಾಗ ನಾವು ಮೈಯನ್ನು ಪ್ಲಸ್ ತೊಳೆ, ಮೈಯನ್ನು ಪ್ಲಸ್ ತೊಳೆ, ಮೈದೊಳೆ. ಸೊ ನೋಡಿ ಇಲ್ಲಿ ದಾಗೆ ಬದಲಾಗಿ ತಾ ಬಂದಿದೆ ಆದೇಶವಾಗಿ ಅಲ್ವಾ. ಸೊ ಹಾಗಾಗಿ ನಾವೇನು ತೊಗೊಳ್ಬೇಕಾಗುತ್ತೆ, ಇಲ್ಲಿ ಆದೇಶ ಸಂಧಿನ ತೊಗೋಬೇಕಾಗುತ್ತೆ. ಆಪ್ಷನ್ 1 ಆದೇಶ ಸಂಧಿ, ದಾಗೆ ತಾ ಅಂತಕ್ಕಂಥದ್ದು ಆದೇಶವಾಗಿ ಬಂದಿರತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ತೆಂಕಣ ಇದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ತೆಂಕಣ ಮೀನ್ಸ್ ದಕ್ಷಿಣ ಅರ್ಥ. ಸೊ ದಕ್ಷಿಣ ಅಂತ ಹೇಳಿದಾಗ ಅದು ದಿಗ್ವಾಚಕ ಆಗ್ತಕ್ಕಂಥದ್ದು, ದಿಕ್ಕುಗಳಿಗೆ ಸಂಬಂಧಪಟ್ಟಂಥ ಪದ ಆಗಿದೆ ದಕ್ಷಿಣ. ಸೊ ಹಾಗಾಗಿ ಇದನ್ನು ನಾವು ದಿಗ್ವಾಚಕಕ್ಕೆ ತಗೊಳ್ತೀವಿ. ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ರಾಮನ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ, ರಾಮನ ನಾ ಅಂತಕ್ಕಂಥ ಪದದಲ್ಲಿ ಇರ್ತಕ್ಕಂಥ ವಿಭಕ್ತಿ ಪದ ಯಾವುದು, ಆ ಅಂತಕ್ಕಂಥದ್ದಿದೆ. ಸೊ ನೋಡಿ ಇಲ್ಲಿ ನು ಪ್ಲೇಸ್ ಆ ನಾ ಅಂತಕ್ಕಂಥದ್ದು. ಸೊ ನಾ ಸ್ವರ ಇದೆ ಇಲ್ಲಿ, ಆ ಅಂತಕ್ಕಂಥದ್ದು ಇರೋದ್ರಿಂದ ಯಾವ್ದು ಬರುತ್ತೆ, ಪ್ರಥಮ ಬಂದು ಉ, ದ್ವಿತೀಯ ಹನ್ನು, ಷಷ್ಠಿ ಆ, ಸಪ್ತಮಿ ಅಲ್ಲಿ. ಸೊ ರಾಮನ ಆ ಅಂತಕ್ಕಂಥ ಒಂದು ವಿಭಕ್ತಿ ಪ್ರತ್ಯಯ ಯಾವುದು ಇದೆ ಅಂತ ಹೇಳಿದರೆ ಷಷ್ಠಿ, ಆಪ್ಷನ್ ಈ ಷಷ್ಠಿ ವಿಭಕ್ತಿ ಪ್ರತ್ಯಯ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸತೀಶನು ಶಾಲೆಗೆ ಬಾರನು ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಕ್ರಿಯಾರೂಪವನ್ನು ಕೇಳಿದ್ದಾರೆ. ಬಾರನು ಅಂತ ಹೇಳಿರೋದು ಒಂದು ಧಾತುರೂಪ ಅಲ್ಲ, ಬಾರನು ಅನ್ನೋದಕ್ಕೆ ಬಾ ಅಂತಕ್ಕಂಥದ್ದು ಧಾತುರೂಪ ಆಗುತ್ತೆ. ಸೊ ನಿಷೇಧಾರ್ಥಕ ರೂಪ ಬಾರನು ಅಂತಕ್ಕಂಥದ್ದಲ್ಲಿ ಕೆಲಸ ನಡೀತಾ ಇರ್ತಕ್ಕಂಥ ಒಂದು ಟೈಮ್ನ ನಾವು ನಿಷೇಧಾರ್ಥಕ ರೂಪ ಅಂತ ಹೇಳ್ತೀವಿ. ಇದು ಆಪ್ಷನ್ 2 ನಿಷೇಧಾರ್ಥಕಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ಸಂಭಾವನಾರ್ಥಕ ಅಂತ ಹೇಳಿದಾಗ ಬರಬಹುದು ಅಂತ ಹೇಳಿದಾಗ ನಾವು ಅದನ್ನು ಸಂಭಾವನಾರ್ಥಕ್ಕೆ ತಗೋಬಹುದು. ಆ್ಯಂಡ್ ವಿದ್ಯಾರ್ಥಕ ರೂಪ ಅಂತ ಹೇಳಿದ್ರೆ ಬರಲಿ ಅಂತಕ್ಕಂಥದ್ದು ವಿದ್ಯಾರ್ಥಕ ರೂಪಕ್ಕೆ ಆಗುತ್ತೆ. ಸೊ ಬರಲಿ ಇಟ್ ಮೀನ್ಸ್ ಬರಲಿ ಅಂತ ಆಗ್ಬೋದು ಇದಕ್ಕೆ. ಅಥವಾ ಇಲ್ಲಿ ಬರ್ತಕ್ಕಂಥದ್ದು ಸಂಭಾವನಾರ್ಥಕ್ಕೆ ಬರಬಹುದು, ಬಹುದು ಅಂತಕ್ಕಂಥದ್ದಾಗುತ್ತೆ. ಆ್ಯಂಡ್ ಧಾತುರೂಪ ಅಂತ ಹೇಳಿದಾಗ ಬಾ ಅಂತಕ್ಕಂಥದ್ದಾಗುತ್ತೆ. ಸೊ ನಿಷೇಧಾರ್ಥಕ ರೂಪಕ್ಕೆ ಬಾರನು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಜಲಪಾನಂಗೆ ಇದು ಪದವನ್ನು ವಿಗ್ರಹಿಸಿ ಬರೆದಾಗ ಏನಾಗುತ್ತೆ ಅಂತ ಕೇಳಿದರೆ ಜಲಪಾನಮಂ ಪ್ಲಸ್ಗೆ ಇದು, ಜಲಪಾನಂ ಪ್ಲಸ್ಗೆ ಇದು ಜಲಪಾನ. ಸೊ ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ, ಇದು ಹಳೆಗನ್ನಡಕ್ಕೆ ಸಂಬಂಧಪಟ್ಟಂಥ ಪದ ಆಗಿದೆ. ಜಲಪಾನಂಗೆ ಇದು ಅಂತ ಇದರ ಒಂದು ವಿಗ್ರಹ ರೂಪನ ಬಿಡಿಸಿ ಬರೆದಾಗ ಜಲಪಾನಮಂಗೆ ಇದು ಆಪ್ಷನ್ 1 ಆಪ್ಷನ್ ಆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ಡ್ಯಾಶ್ ಸಮಾಸ ಅಂತ ಕೊಟ್ಟಿದ್ದಾರೆ. ಸಂಖ್ಯಾವಾಚಕ ಅಂತ ನಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರಲ್ಲಿ ದ್ವಿಗು. ಸೊ ದ್ವಿ ಅಂದರೆ 2, ಅದೇ ಒಂದು ಸಮಾಸ ಅಂತ ತಿಳ್ಕೊಳ್ಬೋದು. ಸಂಖ್ಯಾವಾಚಕ ದ್ವಿಗು ಸಮಾಸಕ್ಕೆ ಬರ್ತಕ್ಕಂಥದ್ದು. ಇನ್ನು ಅಂಶಿ ಭಾವ ಕಂಡು ಬರ್ತಕ್ಕಂಥದ್ದು ಅಂಶಿ ಸಮಾಸ. ಇನ್ನು ತತ್ಪುರುಷ ಸಮಾಸ ಅಂತ ಹೇಳಿದಾಗ ಪೂರ್ವ ಮತ್ತು ಉತ್ತರ 2 ಪದಗಳು ಪ್ರಧಾನವಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಗಮಕ ಸಮಾಸ ಮತ್ತು ನಾಮಪದ ಆಗಿರುತ್ತೆ ಇದರಲ್ಲಿ. ಆ್ಯಂಡ್ ಗಮಕ ಸಮಾಸ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ಕೃದಂತ ನಾಮಪದಗಳು ಬರ್ತಕ್ಕಂಥದ್ದು. ಆ್ಯಂಡ್ ಸರ್ವನಾಮ ಪದಗಳು ಬರ್ತಕ್ಕಂಥದ್ದು. ಸೊ ಗಮಕ ಸಮಾಸದಲ್ಲಿ. ಸೊ ಹಾಗಾಗಿ ಆನ್ಸರ್ ಇದಕ್ಕೆ ದ್ವಿಗು ಸಮಾಸ ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಅವನು ತಿಂದ ಹಣ್ಣು ರುಚಿಯಾಗಿತ್ತು. ಇಲ್ಲಿ ತಿಂದ ಎನ್ನುವುದು ಯಾವ ಕೃದಂತಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ, ಅವನು ತಿಂದ ಹಣ್ಣು ರುಚಿಯಾಗಿತ್ತು. ಇಲ್ಲಿ ತಿಂದ ಅಂತಕ್ಕಂಥ ಪದ ಏನಕ್ಕೆ ಉದಾಹರಣೆ. ಸೊ ಇದು ಭೂತ ಕೃದಂತನ ಕೃದಂತ ಭಾವನಾಮನ ಭವಿಷ್ಯತ್ ಕೃದಂತ ಅಥವಾ ನಿಷೇಧ ಕೃದಂತ ಅಂತ ಕೊಟ್ಟಿದ್ದಾರೆ. ತಿಂದ ಅಂತಕ್ಕಂಥದ್ದು ನಿಷೇಧ ಬರೋದಿಲ್ಲ, ಅಲ್ಲಿ ಫಸ್ಟ್ ಒಂದು ಹೋಯಿತು. ಆ್ಯಂಡ್ ಕೃದಂತ ಭಾವನಾಮಕ್ಕೆ ಬರ್ತಕ್ಕಂಥದ್ದು ಇದು ತಿಂದ ಅಂತಕ್ಕಂಥದ್ದು. ಸೊ ಕೃದಂತ ಭಾವನಾಮ ಅಂತ ಹೇಳಿದ್ರೆ ನಾವು ಆಡುವುದರ ಭಾವ ಆಟ, ನೋಡುವುದರ ಭಾವ ನೋಟ. ಸೊ ಈ ಥರ ಬರ್ತಕ್ಕಂಥದ್ದು ನಮಗೆ ಕೃದಂತ ಭಾವನಾಮಕ್ಕೆ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಸಹ ಬರ್ತಕ್ಕಂಥದ್ದಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು ಭೂತ ಕೃದಂತ ಭವಿಷ್ಯತ್ ಕೃದಂತ ಅಂತ ನಾವು ನೋಡ್ತಾ ಹೋದಾಗ ದಾ ಅಂತಕ್ಕಂಥದ್ದು ಬಂದರೆ ಅಲ್ಲಿ ಏನಾಗುತ್ತೆ ಭೂತ ಕೃದಂತ ಆದರೆ ಆಗುತ್ತೆ, ವಾ ಅಂತ ಬಂದರೆ ಅದು ಭವಿಷ್ಯತ್ ಕೃದಂತ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ನಾವು ಯಾವ್ದು ತೊಗೊಳ್ಬೇಕಾಗುತ್ತೆ, ಆಪ್ಷನ್ 1 ಭೂತ ಕೃದಂತ. ತಿಂದ ಅಂತಕ್ಕಂಥದ್ದು ಹಿಂದೆ ಆಗಿರ್ತಕ್ಕಂಥದ್ದು ಭೂತ ಕೃದಂತ ಆಗುತ್ತೆ. ನೆಕ್ಸ್ಟು ಉಡುವುದರ ಭಾವ ಉಡಿಗೆ, ಕೊರೆಯುವುದರ ಭಾವ ಕೊರಿಗೆನ, ಕೊರೆತ, ಕೊಣೆ, ಕೊರವಣಿಗೆ ಅಂತ ಕೊಟ್ಟಿದ್ದಾರೆ. ಉಡುವುದರ ಭಾವ ಉಡಿಗೆ, ಕೊರೆಯುವುದರ ಭಾವ ಎಸ್ ಆನ್ಸರ್ ಆಪ್ಷನ್
2 ಕೊರೆತ, ಆಪ್ಷನ್ ಆ ಅಂತ ಕೊಟ್ಟಿದ್ದಲ್ಲ, ಕೊರೆತ, ಕೊರೆಯುವುದರ ಭಾವ ಕೊರೆತ, ಉಡುವುದರ ಭಾವ ಉಡುಗೆ. ಸೊ ಇದೆಲ್ಲ ಬಂದು ಕೃದಂತ ಭಾವನಾಮಕ್ಕೆ ಎಕ್ಸಾಂಪಲ್ಲು. ಆ್ಯಂಡ್ ನೆಕ್ಸ್ಟು ಇವುಗಳಲ್ಲಿ ಯಾವುದು ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿಲ್ಲ. ಮೆರವಣಿಗೆ, ನಡವಳಿಕೆ, ಬರಲು, ಓಟ. ಆನ್ಸರ್ ಬಂದು ಆಪ್ಷನ್ ಸಿ ಅಂತ ಹೇಳ್ತಾರೆ. ಸೊ ಮೆರವಣಿಗೆ ಅಂತ ಹೇಳಿದರೆ ಏನು ಕೊಟ್ಟಿದ್ದಾರೋ, ಮೆರವಣಿಗೆ ಬಂದು ಮೆರೆಯುವುದರ ಭಾವ ಮೆರವಣಿಗೆ ಕೃದಂತ ಭಾವನಾಮಕ್ಕೆ ಬರ್ತಕ್ಕಂಥದ್ದು. ನಡವಳಿಕೆನೂ ಸಹ ಬರ್ತಕ್ಕಂಥದ್ದು ಅಲ್ವಾ. ಸೊ ನಡೆಯೋದರ ನಡವಳಿಕೆ. ಆ್ಯಂಡ್ ನೆಕ್ಸ್ಟು ಬರಲು ಅಂತಕ್ಕಂಥದ್ದು ಏನಿದೆಯೋ, ಸೊ ಇದು ಕೃದಂತ ಭಾವನಾಮಕ್ಕೆ ಒಂದು ಎಕ್ಸಾಂಪಲ್ ಆಗೋದಿಲ್ಲ. ಇನ್ನು ಓಟ ಅಂತ ಹೇಳಿದಾಗ ಓಡುವುದರ ಭಾವ ಓಟ ಅಂತಲೂ ಸಹ ಹೇಳ್ಬೋದು. ಸೊ ಇದು ಬರುತ್ತೆ, ನಡವಳಿಕೆ ಬರುತ್ತೆ, ಮೆರವಣಿಗೆ ಬರುತ್ತೆ. ಬರಲು ಅಂತಕ್ಕಂಥದ್ದು ಇದು ಕೃದಂತ ಭಾವನಾಮಕ್ಕೆ ಆಗೋದಿಲ್ಲ. ಸೊ ಇದು ಬಂದು ಏನಕ್ಕಾಗುತ್ತೆ ಹಾಗಾದರೆ, ಕೃದಂತ ಅವ್ಯಯ, ಕೃದಂತ ಅವ್ಯಯಕ್ಕೆ ಉದಾಹರಣೆ ಇದು ಬರಲು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಇವುಗಳಲ್ಲಿ ಕೃದಂತ ಅವ್ಯಯ ಯಾವುದು ಅಲ್ಲ ಅಂತ ಕೇಳಿದರೆ, ಸೊ ತಿನ್ನುತ್ತಾ, ಬರಲು, ಮೆರವಣಿಗೆ, ಹಾಡಲಿಕ್ಕೆ ಅಂತ ಕೊಟ್ಟಿದ್ದಾರಲ್ವ. ಸೊ ಇಲ್ಲಿ ನೋಡಿ, ಅವ್ಯಯಗಳು ಅಂತ ಹೇಳಿದಾಗ ನಮಗೆ ಇಲ್ಲಿ ಉತ್ತ ಅಂತಕ್ಕಂಥದ್ದು ಬರುತ್ತೆ ಲಾಸ್ಟಲ್ಲಿ, ಆ್ಯಂಡ್ ಅದೇ ಅಂತಕ್ಕಂಥದ್ದು ಬರುತ್ತೆ, ಲು ಅಂತಕ್ಕಂಥದ್ದು ಬರುತ್ತೆ, ಆ್ಯಂಡ್ ನೆಕ್ಸ್ಟು ಆಡಲಿಕ್ಕೆ ಕೆ ಅಂತಕ್ಕಂಥದ್ದು ಸಹ ಬರುತ್ತೆ. ಸೊ ಈ ರೀತಿ ನಾವು ನೋಡ್ತಾ ಹೋದಾಗೆ ಬರವಣಿಗೆ ಏನಿದೆಯೋ, ಬರೆಯುವುದರ ಭಾವ ಬರೆವಣಿಗೆ, ಸೊ ಇದು ಕೃದಂತ ಅವ್ಯಯ ಆಗೋದಿಲ್ಲ, ಕೃದಂತ ಭಾವನಾಮ ಆಗುತ್ತೆ. ಆಪ್ಷನ್ 3. ಹಾಗಾಗಿ ಆನ್ಸರ್ ನಾವು ಆಪ್ಷನ್ ಸಿನ ತೊಗೊಳ್ಬೇಕಾಗುತ್ತೆ. ಸೊ ತಿನ್ನುತ್ತಾ, ಬರಲು, ಹಾಡಲಿಕ್ಕೆ ಇದೆಲ್ಲ ಅವ್ಯಯ, ಬರವಣಿಗೆ ಬಂದು ಕೃದಂತ ಭಾವನಾಮ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಇವುಗಳಲ್ಲಿ ಪುಲ್ಲಿಂಗವಾಚಿ ತದ್ದಿತ ನಾಮ ಯಾವುದು ಅಂತ ಕೇಳಿದರೆ, ಗುಣವಂತೆ, ಒಕ್ಕಲಗಿತ್ತಿ, ಹಣವಂತ, ಗೊಲ್ಲತಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲನೂ ಸಹ ತದ್ದಿತಂತ ನಾಮಪದನೇ ಆಗುತ್ತೆ. ಗುಣವಂತೆ, ಒಕ್ಕಲಗಿತ್ತಿ, ಹಣವಂತ, ಗೊಲ್ಲತಿ ಎಲ್ಲ ಸಹ ತದ್ದಿತಂತ ನಾಮಪದಗಳನ್ನೇ. ಇಲ್ಲಿ ಕೇಳಿರೋ ಕ್ವಶನ್ ಏನಂತ ಹೇಳಿದರೆ ಪುಲ್ಲಿಂಗವಾಚಿ ಅಂತ ಕೇಳಿದರೆ. ಸೊ ಗುಣವಂತೆ ಅಂತ ಹೇಳಿದಾಗ ಇದು ಸ್ತ್ರೀಲಿಂಗ ಬರುತ್ತೆ, ಒಕ್ಕಲಗಿತ್ತಿ ಸ್ತ್ರೀಲಿಂಗ, ಗೊಲ್ಲತಿ ಸ್ತ್ರೀಲಿಂಗ. ಸೊ ಗುಣವಂತ ಅಂತಕ್ಕಂಥದ್ದು ಪುಲ್ಲಿಂಗವಾಚಿ ತದ್ದಿತಂತ ನಾಮಪದ. ಸೊ ಹಾಗಾಗಿ ಆನ್ಸರ್ ನಾವು ಆಪ್ಷನ್ 3ನ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ದೊಡ್ಡವನ ಭಾವ ದೊಡ್ಡತನ, ಬಿಳಿಯದರ ಭಾವ ಬಿಳಿ, ಬೆಳ್ಮೆ, ಬಿಳುಪು, ಬಿಳಿತನ ಅಂತ ಕೊಟ್ಟಿದ್ದಾರೆ. ಸೊ ದೊಡ್ಡವನ ಭಾವ ದೊಡ್ಡತನ, ಬಿಳಿಯದರ ಭಾವ ಆಪ್ಷನ್ 3 ಬಿಳುಪು, ಬಿಳಿ, ಬೆಳ್ಮೆ, ಬಿಳಿತನ ಬರೋದಿಲ್ಲ. ಸೊ ದೊಡ್ಡವನ ಭಾವ ದೊಡ್ಡತನ, ಬಿಳಿಯದರ ಭಾವ ಬಿಳಿತನ ಅಂತ ಅಲ್ಲ, ದೊಡ್ಡವನ ಭಾವ ದೊಡ್ಡತನ, ಬಿಳಿಯದರ ಭಾವ ಬಿಳುಪು. ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಇವುಗಳಲ್ಲಿ ಯಾವುದು ತದ್ದಿತಾಂತ ಅವ್ಯಯ ಎನಿಸುತ್ತದೆ? ಮಾಲೆಗಾರ, ಕಪ್ಪು, ಆಟ, ಶಾಲೆಯ, ವರೆಗೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಮಾಲೆಗಾರ ಅಂತಕ್ಕಂಥದ್ದು ತದ್ದಿತಾಂತ ನಾಮಪದಕ್ಕೆ ಬರ್ತಕ್ಕಂಥದ್ದು. ಇನ್ನು ಕಪ್ಪು, ಆಟ ಎಲ್ಲ ಬರೋದಿಲ್ಲ. ಸೊ ಶಾಲೆಯ ವರೆಗೆ ಏನಿದೆಯೋ, ವರೆಗೆ ಅಂತಕ್ಕಂಥದ್ದು ವರೆಗೆ, ಗೋಸ್ಕರ, ಅಂತೆ, ಮಟ್ಟಿಗೆ, ಸೊ ಈ ಥರ ಎಲ್ಲ ಬರುತ್ತೆ. ತನಕ ಆಗಿರ್ಬೋದು. ಸೊ ಇದೆಲ್ಲ ತದ್ದಿತಾಂತ ಅವ್ಯಯದ ಒಂದು ಧಾತುಗಳು ಅಂತ ಹೇಳ್ಬೋದು, ಪ್ರತ್ಯಯಗಳು ಅಂತ ಹೇಳಬಹುದು. ತದ್ದಿತಾಂತ ಅವ್ಯಯಕ್ಕೆ ವರೆಗೆ, ತನಕ, ಮತ್ತು ಮಟ್ಟಿಗೆ, ಗೋಸ್ಕರ ಅಥವಾ ಓಸ್ಕರ, ಗೋಸ್ಕರನಾರು ಬರ್ಬೋದು, ಓಸ್ಕರನಾರು ಬರ್ಬೋದು. ಸೊ ಮತ್ತು ಅಂತೆ, ವರೆಗೆ ಇದೆಲ್ಲ ಬರ್ತಕ್ಕಂಥ ತದ್ದಿತಾಂತ ಅವ್ಯಯದ ಒಂದು ಪ್ರತ್ಯಯಗಳು. ಸೊ ಆನ್ಸರ್ ಬಂದು ಆಪ್ಷನ್ ಈ, ಶಾಲೆಯ ವರೆಗೆ ಅಂತಕ್ಕಂಥದ್ದು. ಯಾರೋ ಲಾಕ್ ಮಾಡಿ ಅಂತ ಹೇಳ್ತಿರೋದು? ಮಂಜುನಾಥ್. ಸೊ ಹೇಗಾಗುತ್ತೆ, ಮಾಲೆಗಾರ ಅಂತಕ್ಕಂಥದ್ದು, ಮಾಲೆಗಾರ ಮೀನ್ಸ್ ಅವನು ಒಂದು ನಾಮಪದವನ್ನು ತೋರಿಸ್ತಾ ಇದೆ ಅಲ್ವಾ ಮಾಲೆಗಾರ ಅಂತಕ್ಕಂಥದ್ದು. ಮಾಲೆಗಾರ, ಗಾರ ಇಟ್ ಮೀನ್ಸ್ ಅಲ್ಲಿ ಪುಲ್ಲಿಂಗನೂ ಸಹ ಬರ್ತಕ್ಕಂಥದ್ದು. ಅಲ್ಲೇ ಅರ್ಥ ಆಗುತ್ತಲ್ವ ಅದು ತದ್ದಿತಾಂತ ನಾಮಪದ ಅಂತ. ಸೊ ನೆಕ್ಸ್ಟು, ಇವುಗಳಲ್ಲಿ ಗುಂಪಿಗೆ ಸೇರದೇ ಇರುವ ಪದ ಯಾವುದು? ದೊಡ್ಡತನ, ಚೆಲುವಿಕೆ, ರಾಮನಂತೆ, ಜಾಣ್ಮೆ. ಸೊ ನೋಡಿ, ಇಲ್ಲಿ ಗುಂಪಿಗೆ ಸೇರಿದ ಪದ ಅಂತ ಕೊಟ್ಟಿದ್ದಾರೆ. ದೊಡ್ಡತನ, ಚೆಲುವಿಕೆ, ರಾಮನಂತೆ, ಜಾಣ್ಮೆ. ಸೊ ನೋಡಿ, ದೊಡ್ಡತನ, ಚೆಲುವಿಕೆ ಮತ್ತು ಜಾಣ್ಮೆ ಏನಿದೆ ಇದು 3 ಬಂದು ತದ್ದಿತಾಂತ ಭಾವನಾಮಕ್ಕೆ ಎಕ್ಸಾಂಪಲ್. ಸೊ ಭಾವನಾಮಗಳಿವು. ತದ್ದಿತಾಂತ ಭಾವನಾಮ ಕೃದಂತ ಅಲ್ಲ,
ತದ್ದಿತಾಂತ ಭಾವನಾಮಗಳು. ಸೊ ರಾಮನಂತೆ ಅಂತ ಹೇಳಿದಲ್ಲ ಲಾಸ್ಟು, ತನಕ, ಮಟ್ಟಿಗೆ, ಓಸ್ಕರ, ಅಂತೆ, ವರೆಗೆ ಇದೆಲ್ಲ ತದ್ದಿತಾಂತ ಅವ್ಯಯಕ್ಕೆ ಬರ್ತಕ್ಕಂಥದ್ದು. ಸೊ ರಾಮನಂತೆಯನ್ನು ನಾವು ಆಚೆ ತೆಗಿಬೇಕಾಗುತ್ತೆ. ಸೊ ಅದು ಅವ್ಯಯಕ್ಕೆ ಎಕ್ಸಾಂಪಲ್ಲು. ದೊಡ್ಡತನ, ಚೆಲುವಿಕೆ, ಜಾಣ್ಮೆ ಇದೆಲ್ಲ ತದ್ದಿತಾಂತ ಭಾವನಾಮಗಳಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸೊ ಇದು ರಿಪೀಟೆಡ್ ಬಿಳುಪು. ನೆಕ್ಸ್ಟ್ ಕ್ವಶನ್ ಹೀಗಿದೆ: ಸೌಮ್ಯಳ ಕುಣಿತ ಚೆನ್ನಾಗಿ ಇತ್ತು. ಈ ವಾಕ್ಯದಲ್ಲಿರುವ ಚೆನ್ನಾಗಿ ಎಂಬುದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಅಂತಕ್ಕಂಥದ್ದು ಯಾವುದಾಗುತ್ತೆ? ಸಾಮಾನ್ಯ ಅವ್ಯಯನ, ಅನುಕರಣ ಅವ್ಯಯನ, ದ್ವಿರುಕ್ತಿನ, ಗುಣವಾಚಕನ. ಸೊ ನೋಡಿ, ಇಲ್ಲಿ ಚೆನ್ನಾಗಿ ಅಂತಕ್ಕಂಥದ್ದು ಮೆಲ್ಲಗೆ, ಸುಮ್ಮನೆ, ಚೆನ್ನಾಗಿ, ಸೊ ಇದೆಲ್ಲ ಸಾಮಾನ್ಯ ಅವ್ಯಯಕ್ಕೆ ಬರ್ತಕ್ಕಂಥದ್ದು. ಸೊ ಅನುಕರಣಾವ್ಯಯ ಆಗೋದಿಲ್ಲ. ಅನುಕರಣಾವ್ಯಯ ಅಂದರೆ ಒಂದು ಪದ ಎರಡು ಸರಿ ಬರ್ತಕ್ಕಂಥದ್ದು, ಯಾವುದೇ ಒಂದು ಮೀನಿಂಗ್ ಇರೋದಿಲ್ಲ. ದ್ವಿರುಕ್ತಿ ಅಂತ ಹೇಳಿದಾಗಲೂ ಸಹ ಒಂದು ಪದ ಎರಡು ಸರಿ ಬರುತ್ತೆ, ಇದು ಸಹ ಆಗೋದಿಲ್ಲ. ಗುಣವಾಚಕ ಅಂತೂ ಖಂಡಿತ ಅಲ್ವೇ ಅಲ್ಲ. ಚೆನ್ನಾಗಿ ಅಂತಕ್ಕಂಥದ್ದು ಸಾಮಾನ್ಯ ಅವ್ಯಯ, ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಬಂದು ಇವುಗಳಲ್ಲಿ ಅನುಕರಣಾವ್ಯಯ ಯಾವುದು ಅಂತ ಕೇಳಿದರೆ, ಇವುಗಳಲ್ಲಿ ಅನುಕರಣಾವ್ಯಯ ಯಾವುದು? ದುಬ ದುಬ ಯಾವುದು ಅಲ್ಲ ಅಂತ ಕೇಳೋದು ಕ್ವಶನ್ನು. ದುಬ ದುಬ ಅದೇ, ಪಟ ಪಟ, ಜುಳು ಜುಳು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ದಾಗಲೇ ಅರ್ಥ ಆಗುತ್ತೆ, ದುಬ ದುಬ, ಪಟ ಪಟ, ಜುಳು ಜುಳು ಇದೆಲ್ಲ ಅನುಕರಣಾವ್ಯಯಕ್ಕೆ ಬರ್ತಕ್ಕಂಥದ್ದು. ಸೊ ಯಾಕಂತೇಳಿದ್ರೆ ಇದು ಒಂದು ಪದ ಎರಡೆರಡು ಸರಿ ರಿಪೀಟ್ ಆಗಿದೆ, ಮತ್ತು ಅನುಕರಣೆ ಮಾಡ್ತಕ್ಕಂಥದ್ದು. ದುಬ ದುಬ ಯಾವುದೋ ಒಂದು ದಬ ದಬನ ಹೊಡೆದ್ರು ಅಂತ ಹೇಳ್ತಾರೆ, ಸೊ ಅನುಕರಣೆ ಮಾಡ್ತಕ್ಕಂಥದ್ದು. ಗಾಳಿ ಪಟ ಪಟ ಅಂತ ಹೇಳ್ಬೋದು, ಜುಳು ಜುಳು ನೀರು ಹರಿತೈತೆ ಅಂತ ಅದನ್ನು ಒಂದು ಅನುಕರಣೆ ಮಾಡ್ತಕ್ಕಂಥದ್ದು. ಸೊ ಅದೇ ಅಂತಕ್ಕಂಥದ್ದು ಏನಿದೆ ಇದು ಬಂದು ಅವಾಧಾರಣ. ಸೊ ಅವಾಧಾರಣಕ್ಕೆ ಬರ್ತಕ್ಕಂಥದ್ದು ಎಕ್ಸಾಂಪಲು. ಸೊ ಹಾಗೆ ಇದನ್ನು ನಾವು ಆಚೆ ತೆಗಿಬೇಕು ಆಗುತ್ತೆ, ಆಪ್ಷನ್ 2. ನೆಕ್ಸ್ಟ್ ಬಂದು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು ಯಾವ ವಾಕ್ಯ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ, ಸೊ ಇಲ್ಲಿ ಒಂದೇ ಒಂದು ಸರಳ ವಾಕ್ಯ ಅಂತ ಹೇಳಿದಾಗ ಅಲ್ಲಿ ಒಂದು ಕ್ರಿಯಾಪದ ಮಾತ್ರ ಇರುತ್ತೆ, ಒಂದು ಸಂಪೂರ್ಣ ಅರ್ಥವನ್ನು ಕೊಡ್ತಕ್ಕಂಥ ಒಂದೇ ಕ್ರಿಯಾಪದವನ್ನು ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಸಾಮಾನ್ಯ ವಾಕ್ಯ, ಸರಳ ವಾಕ್ಯ ಅದರಲ್ಲಿ ಬರ್ತಕ್ಕಂಥದ್ದು. ಸಂಯೋಜಿತ ವಾಕ್ಯ ಅಂತ ಹೇಳಿದಾಗ ಅನೇಕ ವಾಕ್ಯಗಳು ಬರ್ತಕ್ಕಂಥದ್ದು, ಉಪವಾಕ್ಯಗಳು ಸೇರಿಸಿ ಅನೇಕ ವಾಕ್ಯಗಳು ಬರುತ್ತೆ. ಮಿಶ್ರ ವಾಕ್ಯ ಅಂತ ಹೇಳಿದಾಗ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಯಾವುದು? ಆಪ್ಷನ್ 2 ಮಿಶ್ರ ವಾಕ್ಯ. ಸೊ ಇಲ್ಲಿ ಅನೇಕ ವಾಕ್ಯಗಳಿರುತ್ತೆ, ಬಟ್ ಅಲ್ಲಿ ಒಂದೇ ಕ್ರಿಯಾಪದ ಇರ್ತಕ್ಕಂಥದ್ದು, ಒಂದೇ ವಾಕ್ಯಕ್ಕೆ ಅಧೀನವಾಗಿ ಹಲವಾರು ವಾಕ್ಯಗಳು ಸೇರ್ಕೊಂಡಿರ್ತಕ್ಕಂಥದ್ದು, ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಇವುಗಳಲ್ಲಿ ತತ್ಸಮ ರೂಪ ಯಾವುದು ಅಂತ ಕೇಳಿದರೆ ಅಡವಿ, ಮಿಗ, ಕಜ್ಜ, ಮತ್ಸರ. ಸೊ ಇವುಗಳಲ್ಲಿ ತತ್ಸಮ ರೂಪ ಯಾವುದು? ತತ್ಸಮ ತದ್ಭವ ಅಂತ ಹೇಳಿದಾಗ ತತ್ಸಮ ಅಂತಕ್ಕಂಥ ನಾವು ಏನು ಮಾತಾಡ್ತೀವೋ ಭಾಷೆ ಅದಾಗಿರುತ್ತೆ. ತದ್ಭವ ಅಂದರೆ ಅದರ ಒಂದು ತದ್ಭವ ರೂಪವನ್ನು ಬಂದಿರತಕ್ಕಂಥದ್ದು. ಅಡವಿಗೆ ನಾವು ಬರ್ತಕ್ಕಂಥ ಒಂದು ಇದಂತ ಹೇಳಿದ್ರೆ ತದ್ಭವ ರೂಪ ಅಟವಿ ಅಂತಕ್ಕಂಥದ್ದು. ಅಟವಿನೇ ಅಟವಿ ಬಂದು ತತ್ಸಮ ರೂಪ, ಅಡವಿ ಬಂದು ತದ್ಭವ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಮಿಗಾಗೆ ಬಂದು ಮೃಗ ಅಂತಕ್ಕಂಥದ್ದು. ಕಜ್ಜ ಬಂದು ಕಾರ್ಯ. ನೆಕ್ಸ್ಟ್ ಮತ್ಸರ ಬಂದು ಮಚ್ಚರ. ಸೊ ಮಚ್ಚರ ಏನಿದೆಯೋ ಇಲ್ಲ ನೋಡ್ತಾ ಹೋದಾಗ ಅಡವಿ ಮತ್ತು ಮಿಗ ಮತ್ತು ಕಜ್ಜ, ಸೊ ಇದು ಬಂದು ತದ್ಭವ ರೂಪ. ಮತ್ಸರ ಅಂತಕ್ಕಂಥದ್ದು ತತ್ಸಮ ರೂಪ. ಆಪ್ಷನ್ ಇ ಅಂತಕ್ಕಂಥದ್ದು ತತ್ಸಮ ರೂಪ. ಸೊ ಇದು 3 ತದ್ಭವ ರೂಪ, ಹಾಗಾಗಿ ನಾವು ಈನ ಮತ್ಸರ ಅಂತಕ್ಕಂಥ ನಾವು ಹೊರಗಡೆ ತೆಗಿಬೇಕಾಗುತ್ತೆ. ಆಪ್ಷನ್ ಇ 4. ಸೊ ಅಡವಿ ಬಂದು ಇದು ತದ್ಭವ ರೂಪ. ಅಡವಿ, ಮಿಗ, ಕಜ್ಜ ಬಂದು ತದ್ಭವ ರೂಪ, ಮತ್ಸರ ಬಂದು ತತ್ಸಮ ರೂಪ. ಆ್ಯಂಡ್ ನೆಕ್ಸ್ಟ್ ಕ್ವಶನ್: ಪೋಯ್ದ ಪದದ ಹೊಸಗನ್ನಡ ರೂಪ ಏನು ಅಂತ ಕೇಳಿದರೆ ಹೊಡೆದ, ಹೊಡೆಯುವ, ಹೊಡೆಯಲು. ಸೊ ಪೋಯ್ದ ಮೀನ್ಸ್ ಹೊಡೆಯುವ ಅಂತಕ್ಕಂತಹ ಅರ್ಥ ಬರ್ತಕ್ಕಂಥದ್ದು, ಆಪ್ಷನ್ 2. ನೆಕ್ಸ್ಟು ಹೊಟ್ಟೆಗಿಲ್ಲದೆ ಪದದ ಗ್ರಾಂಥಿಕ ರೂಪ ಹೊಟ್ಟೆಗೆ ಇಲ್ಲದೆ.
ಎಸ್, ಇದು ಪೊಯ್ದ ಮೀನ್ಸ್ ಹೊಡೆದ. ಓಕೆ, ಹೊಡೆಯುವಲ್ಲ, ಹೊಡೆದ, ಪೊಯ್ದ, ಹೊಡೆದ. ಹೊಟ್ಟೆಗಿಲ್ಲದೆ ಪದದ ಗ್ರಾಂಥಿಕ ರೂಪ ಅಂತ ಹೇಳಿದ್ರೆ ಹೊಟ್ಟೆಗೆ ಇಲ್ಲದೆ. ಎಸ್, ಆಪ್ಷನ್ 1 ಹೊಟ್ಟೆಗೆ ಇಲ್ಲದೆ, ದೀರ್ಘ ಬಂದಿದೆ, ಹೊಟ್ಟೆಗಿಲ್ಲದೆ. ಸೊ ಹೊಟ್ಟೆಗೆ ಇಲ್ಲದೆ ಅಂತಕ್ಕಂಥದ್ದು. ಹಣ ನೆಕ್ಸ್ಟ್ ಕ್ವಶನ್. ಗುಂಪಿಗೆ ಸೇರಿದ ಪದವನ್ನು ಹಾರಿಸಿರಿ. ಗುಡಿ, ಗೋಪುರ, ನೋವು, ನಲಿವು, ಮನೆ, ಮಠ, ಊಟ, ಗೀಟ. ಗುಂಪಿಗೆ ಸೇರದ ಪದವನ್ನು ಹಾರಿಸಿರಿ. ಸೊ ಇಲ್ಲಿ ಗುಡಿ, ಗೋಪುರ, ನೋವು, ನಲಿವು, ಮನೆ, ಮಠ ಎಲ್ಲ ಜೋಡಿ ನುಡಿಗೆ ಬರ್ತಕ್ಕಂಥದ್ದು. ಊಟ, ಗೀಟ ಇಂದ ಇದು ಪ್ರತಿಧ್ವನಿಗೆ ಬರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಆಪ್ಷನ್ ಇ, ಪ್ರತಿಧ್ವನಿಗೆ ಎಕ್ಸಾಂಪಲ್ ಊಟ, ಗೀಟ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಇನ ನಾವು ಲಾಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್. ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ನಮೂದಿಸುವಲ್ಲಿ ಬಳಸುವಂಥ ಚಿಹ್ನೆ ಯಾವುದು? ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ನಮೂದಿಸುವ ಬಳಸುವ ಚಿಹ್ನೆ ಅಂತ ಹೇಳಿದಾಗ ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಅಂತಕ್ಕಂಥದ್ದಲ್ಲ, ಅಲ್ಪ ವಿರಾಮನೂ ಸಹ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಉದಾಹರಣೆ ಚಿಹ್ನೆ ಏನಿರುತ್ತೋ, ಸೊ ಈ ಒಂದು ಚಿಹ್ನೆ, ಉದಾಹರಣೆ ಚಿಹ್ನೆ ನಾವು ಬಳಸ್ತಕ್ಕಂಥದ್ದು ಆಪ್ಷನ್ ಸಿ, ಆಪ್ಷನ್ ಇ. ಸೊ ಇನ್ನೊಬ್ಬರ ಹೇಳಿಕೆ, ಇಟ್ ಮೀನ್ಸ್ ಬೇರೆಯವರೊಂದು ಕೊಟೇಶನ್ ಏನು ಕೊಡ್ತಾರೋ ಸೊ ಅದನ್ನು ನಾವು ಯಥಾವತ್ತಾಗಿ ಅದೇ ರೀತಿ ಹೇಳ್ತಕ್ಕಂಥದ್ದು ಈ ಒಂದು ಉದಾಹರಣೆ ಚಿಹ್ನೆಯನ್ನು ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಲಘು ಗುರು ಮೂರಿರೆ ಯಾವ ಗಣ ಅಂತ ಕೇಳಿದರೆ, ಗುರು ಲಘು ಮೂರಿರೆ ಯಾವ ಗಣ? ಎಸ್, ಆನ್ಸರ್ ಬಂದು ಮನಗಣ. ಸೊ ಹೇಳಿದ್ದೆ ಅಲ್ವಾ, ಸೊ ಗುರುಲಘು ಮೊದಲಿದೆ, ಗುರುಲಘು ನಡುವಿರೆ, ಗುರುಲಘು ನಡುವಿರೆ ಹೇಳಿದ್ದೆ. ಸೊ ಅದು ಸೊ ಆನ್ಸರ್ ಆಪ್ಷನ್ 3 ಇ. ನೆಕ್ಸ್ಟ್ ಕ್ವಶನ್. ಕಂದ ಪದ್ಯದಲ್ಲೇ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? ಕಂದ ಪದ್ಯದಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ ಅಂತ ಹೇಳಿದಾಗ ಒಟ್ಟು ಬರ್ತಕ್ಕಂಥದ್ದು ಎಸ್ 64. 64 ಬಂದು ಕಂದ ಪದ್ಯ, 102 ಬಂದು ಭಾಮಿನಿ ಷಟ್ಪದಿ, ಮತ್ತು 144 ಬಂದು ವಾರ್ಧಕ ಷಟ್ಪದಿ. ಸೊ ಇದು ಕಂದ ಪದ್ಯ ಬರುತ್ತೆ, ಇದು ಭಾಮಿನಿ ಷಟ್ಪದಿ, 144 ಬಂದು ವಾರ್ಧಕ ಷಟ್ಪದಿ. ಸೊ ಆನ್ಸರ್ ಆಪ್ಷನ್ 2. ಆ್ಯಂಡ್ ನೆಕ್ಸ್ಟು ಕೆಳಗೆ ಕೊಟ್ಟಿರುವ ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸಶೇಷ ಪದಕ್ಕೆ ಆಪೋಸಿಟ್ ವರ್ಡನ್ನು ಕೇಳಿರ್ತಕ್ಕಂಥದ್ದು. ಇಲ್ಲಿ ಸಶೇಷಗೆ ಬಂದು ನಿಶೇಷ. ಸೊ ಇಲ್ಲಿ ಯಾವುದೂ ಆನ್ಸರ್ ಇಲ್ಲ, ನಿಶೇಷ, ಈ ಒಂದು ಶೇ ಬರಬೇಕು, ನಿಶೇಷ ಅಂತಕ್ಕಂಥದ್ದು ಆಪೋಸಿಟ್ ವರ್ಡ್ ಆಗುತ್ತೆ. ಆಪ್ಷನ್ ತಪ್ಪಿದೆ ಇಲ್ಲಿ. ಶೇಷ ಬರೋದಿಲ್ಲ. ಶೇಷ ಮತ್ತು ಸಶೇಷ ಎರಡೂ ಸಹ ಸಮಾನಾರ್ಥಕ ಪದಗಳು. ಸಶೇಷಗೆ ಆಪೋಸಿಟ್ ವರ್ಡು ನಿಶೇಷ. ಆ್ಯಂಡ್ ನೆಕ್ಸ್ಟ್ ಕ್ವಶನ್. ಬಣ್ಣದ ತಗಡಿನ ತುತ್ತೂರಿ ಎಂಬ ಮಕ್ಕಳ ಪದ್ಯವನ್ನು ರಚಿಸಿದ ಕವಿ ಯಾರು? ಸೊ ಬಣ್ಣದ ತಗಡಿನ ತುತ್ತೂರಿ ಎಂಬ ಮಕ್ಕಳ ಪದ್ಯವನ್ನು ರಚಿಸಿದ ಕವಿಯರು ಜಿ.ಪಿ. ರಾಜರತ್ನಂ, ಶಿವರಾಮ್ ಕಾರಂತು, ಬಿ.ಎಂ. ಶ್ರೀ, ಪಂಜೆ ಮಂಗೇಶರಾಯರು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಇದಾಲು ಸುಮಾರು ಸರಿ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಕ್ವಶನು. ಸೊ ಆನ್ಸರು ಆಪ್ಷನ್ 1 ಜಿ.ಪಿ. ರಾಜರತ್ನಂ. ಆ್ಯಂಡ್ ನೆಕ್ಸ್ಟ್ ಕ್ವಶನ್. ಪದ್ಯಂ, ಒದ್ಯಂ, ಗದ್ಯಂ, ಹೃದಯಂ ಎಂಬ ಗದ್ಯಕ್ಕೆ ಅಚ್ಚು ಪ್ರಾಶಸ್ತ್ಯ ನೀಡಿದ ಮೊದಲಿಗ ಯಾರು ಅಂತ ಕೇಳಿದರೆ. ಸೊ ಇದು ಸಹ ಹಲವಾರು ಸರಿ ಬಂದಿರತಕ್ಕಂಥ ಕ್ವಶನ್ನು. ಸೊ ಮುದ್ದಣ್ಣನ ಒಂದು ಕವನಗಳಲ್ಲಿ ಮುದ್ದಣ್ಣನ ಒಂದು ಮಹಾಕಾವ್ಯಗಳಲ್ಲಿ, ಕೃತಿಗಳಲ್ಲಿ ಬಂದಿರತಕ್ಕಂಥ ಒಂದು ಸಾಲಿದು. ಪದ್ಯಂ, ಒದ್ಯಂ, ಗದ್ಯಂ, ಹೃದಯಂ ಅಂತಕ್ಕಂಥದ್ದು. ಎಸ್, ಆಪ್ಷನ್ 2 ಮುದ್ದಣ್ಣ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಕಾವ್ಯಂ, ಗ್ರಾಹ್ಯಂ, ಅಲಂಕಾರತ್ ಈ ಸೂತ್ರ ರಚಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ.
ಕಾವ್ಯಂ ಗ್ರಾಹ್ಯಂ ಅಲಂಕಾರತ್ ಈ ಸೂತ್ರವನ್ನು ರಚಿಸಿದವರು ಯಾರು? ಪಂಪ, ಕುಮಾರವ್ಯಾಸ, ವಾಮನ, ಮಮ್ಮಟ. ಸೊ ಆನ್ಸರ್ ಬಂದು ಆಪ್ಷನ್ ಇ, ವಾಮನ ಅಂತಕ್ಕಂಥವ್ರು. ಸೊ ಇವರು ಇತ್ತೀಚಿನ ಒಂದು ಇದರಲ್ಲಿ ಸಾಹಿತ್ಯದಲ್ಲಿ ತೋರಿಸ್ಕೊಳ್ಳೋ ತುಂಬ ಕಡಿಮೆ. ಸೊ ಇವ್ರು ಬಂದು ಕಾಶ್ಮೀರ ರಾಜ ಜಯಪೀಡನ ಒಂದು ಆಸ್ಥಾನದಲ್ಲಿದ್ದಂತಹ ಒಂದು ಕವಿಗಳಂತ ಹೇಳ್ಬೋದು. ಸೊ ಇವರು ದಂಡಿಯ ಒಂದು ಹಿಂಬಾಲಕರಾಗಿ ಕೆಲಸವನ್ನು ಮಾಡ್ತಾರೆ. ಸೊ ಇವರು ಬಂದು ದಂಡಿ ಏನು ಹೇಳಿರ್ತಾರೋ ಸೊ ಅವರ ಹಿಂದೆ ಅವರ ಒಂದು ಕಾವ್ಯ ಕೃತಿಗಳನ್ನು ಅನುಸರಿಸ್ಕೊಂಡು ಇವ್ರು ಬರ್ತಕ್ಕಂಥವ್ರು. ಸೊ ಆನ್ಸರ್ ಬಂದು ಆಪ್ಷನ್ ಇ, ವಾಮನ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಆಧ್ಯಾತ್ಮ ಈ ಸಂಧಿ ಯಾವ ಒಂದು ಸಂಧಿಗೆ ಅಂತ ಕೊಟ್ಟಿದ್ದಾರೆ. ಸೊ ಆಧ್ಯಾತ್ಮ ಬಂದು ವೃದ್ಧಿ ಸಂಧಿ, ಅನುನಾಸಿಕ ಸಂಧಿ, ಶುತ್ವ ಸಂಧಿ ಮತ್ತು ಹೆಣ್ ಸಂಧಿ. ಆಧ್ಯಾತ್ಮವನ್ನು ಬಿಡಿಸಿ ಬರೆದಾಗ ನಮಗೆ ಆದಿ ಪ್ಲಸ್ ಆತ್ಮ ಅಂತ ಆದಿ ಪ್ಲಸ್ ಆತ್ಮ ಆಧ್ಯಾತ್ಮ. ಇಲ್ಲಿ ದಾಗ ಏನಾಗುತ್ತೆ ಆ ಬಂದಾಗ ಸೊ ಅದು ಯಾವತ್ತ ಅಕ್ಷರ ಬರ್ತಕ್ಕಂಥದ್ದು. ಸೊ ಇದು ಬಂದು ಏನ್ ಸಂಧಿ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಯಶೋಧರ ಚರಿತ್ರೆ ಬರೆದವರು ಯಾರು? ಹರಿಹರ, ರಘುವಂಶ, ಪೊನ್ನ, ಜನ್ನ. ಯಶೋಧರ ಚರಿತ್ರೆಯನ್ನು ಬರೆದವರು ಸೊ ಆನ್ಸರ್ ಬಂದು ಆಪ್ಷನ್ ಇ, ಜನ್ನ. ನೆಕ್ಸ್ಟ್ ಕಂಡದ್ದು ತಿರವಾಗಿ ಹುಂಡದ್ದು ಬರಿದಾಗಿ ಕಂಡಕನ ದಿನಡೆವ ಪುರುಷತ ಮೃತ್ಯುವಿನ ಎಂದು ಹೇಳಿದವರು ಯಾರು ಅಂತ ಕೇಳಿದರೆ, ಕಂಡದ್ದು ತಿರವಾಗಿ ಹುಂಡದ್ದು ಬರಿದಾಗಿ ಕಂಡಕನದಿ ನಡೆವ ಪುರುಷತ ಮೃತ್ಯುವಿನ ಎಂದು ಹೇಳಿದವರು ಯಾರು? ಪುರಂದರದಾಸರು, ಸರ್ವಜ್ಞ, ಕನಕದಾಸರು, ಬಸವಣ್ಣ. ಆನ್ಸರ್ ಬಂದು ಆಪ್ಷನ್ 2 ಸರ್ವಜ್ಞನ ಒಂದು ಸಾಲುಗಳಲ್ಲಿ ಬರ್ತಕ್ಕಂಥದ್ದು. ಹಣ ನೆಕ್ಸ್ಟ್ ಕ್ವಶನ್, ಬೇಸಿಗೆ ಕಾಲ ಎಂಬ ಪದದಲ್ಲಿ ಯಾವ ಒಂದು ಸಂಧಿ ಇದೆ ಅಂತ ಕೇಳಿದರೆ ಗಕಾರಾದೇಶ, ಯಕಾರಾದೇಶ, ಕಕಾರಾದೇಶ ಸಂಧಿ ಕಾರ್ಯ ನಡೆದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಬೇಸಿಗೆ ಕಾಲ, ಸೊ ಬೇಸಿಗೆ ಕಾಲ ಬೇರೆ, ಬೇಸಿಗೆ ಕಾಲ ಬೇರೆ. ಸೊ ಅಲ್ಲೇ ಬಿಡಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸಂಧಿ ಕಾರ್ಯ ನಡೆದಿಲ್ಲ. ಆಪ್ಷನ್ 4 ಸಂಧಿ ಕಾರ್ಯ ನಡೆದಿಲ್ಲ ಅಂತಕ್ಕಂಥದ್ದು. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ತತ್ತ, ದದ್ದ, ಲಾಸ ಈ ವರ್ಣೋತ್ಪತ್ತಿಗಳ ಸ್ಥಾನ ಯಾವುದು ಅಂತ ಕೇಳಿದರೆ ದಂತ್ಯ, ತಾಲವ್ಯ, ಕಂಠ್ಯ ಮತ್ತು ಅನುನಾಸಿಕ. ಸೊ ಏನು 5 ವರ್ಗಗಳು ಬರುತ್ತೆ: ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಕಾ ಬಂದಾಗ ಕಂಠ್ಯ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಚ ಬಂದು ತಾಲವ್ಯ, ಟವರ್ಗ ಬಂದು ಮೂರ್ಧವ್ಯ ಬರುತ್ತೆ, ತಾ ಬಂದು ದಂತ್ಯ, ಪಾ ಬಂದು ಓಷ್ಟ್ಯ. ಸೊ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ತವರ್ಗ ಅಂತ ಹೇಳಿದಾಗ ದಂತ್ಯಗೆ ಆನ್ಸರು ಬರ್ತಕ್ಕಂಥದ್ದು ಆಪ್ಷನ್ 1 ದಂತ್ಯ. ಅಣ್ಣ ನೆಕ್ಸ್ಟ್ ಕ್ವಶನ್ ಹೀಗಿದೆ, 1, 2, 4, 5ನೇ ಪಾದಗಳಲ್ಲಿ 4 ಮಾತ್ರೆಯ 2 ಗಣಗಳಿರುತ್ತವೆ. ಈ ಷಟ್ಪದಿ ಯಾವುದು ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ 1, 2, 4, 5ನೇ ಪಾದ 4 ಮಾತ್ರೆ 2 ಗಣ ಕಂಡು ಬಂದರೆ ಅದನ್ನು ನಾವು ಶರಷಟ್ಪದಿ ಅಂತ ಹೇಳ್ತೀವಿ. ಸೊ ಇನ್ನು ಕುಸುಮದಲ್ಲಿ ಬರ್ತಕ್ಕಂಥದ್ದು 5 ಮಾತ್ರೆ 2 ಗಣ ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಭೋಗ ಗೊತ್ತೇ ಇರುತ್ತೆ ನಿಮಗೆ. ಸೊ ಭೋಗ ಬಂದು 3 ಮಾತ್ರೆಗಳ 4 ಗಣ ಕಂಡು ಬರ್ತಕ್ಕಂಥದ್ದು. ಇನ್ನು ವಾರ್ಧಕ ಅಂತ ಹೇಳಿದಾಗ 5 ಮಾತ್ರೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ 4 ಮಾತ್ರೆ 2 ಗಣ ಅಂತ ಹೇಳಿದಾಗ ಶರಷಟ್ಪದಿಗೆ ಎಕ್ಸಾಂಪಲ್ ಆಗುತ್ತೆ ಆಪ್ಷನ್ 1. ವಾರ್ಧಕ ಅಲ್ಲ, ವಾರ್ಧಕ ಬರ್ತಕ್ಕಂಥದ್ದು 4 ಮಾತ್ರೆ 5 ಗಣ ಅಲ್ಲ, 5 ಮಾತ್ರೆಯ 4 ಗಣಗಳು ಕಂಡು ಬರ್ತಕ್ಕಂಥದ್ದು ವಾರ್ಧಕದಲ್ಲಿ. 4, 5, 20 ಬರ್ತಕ್ಕಂಥದ್ದು ಮೊದಲನೇ ಸಾಲಲ್ಲೇ ವಾರ್ಧಕದಲ್ಲಿ. ಸೊ ಇದು ಬರೋದಿಲ್ಲ. ಇನ್ನು ಬಾಮಿನಿ ಸಹ ಬರೋದಿಲ್ಲ. ಬಾಮಿನಿ ಅಂತ ಹೇಳಿದಾಗ ಅದು ಬೇರೆ ಇದೆ, 3, 4 ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಭೋಗ ಷಟ್ಪದಿ ಅಂತ ಹೇಳಿದಾಗ 3 ಮಾತ್ರೆಯಲ್ಲಿ ಕಂಡು ಬರ್ತಕ್ಕಂಥದ್ದು, 4 ಮಾತ್ರೆ ಬರ್ತಕ್ಕಂಥದ್ದಲ್ಲ. ಇನ್ನು ಕುಸುಮ ಷಟ್ಪದಿ ಅಂತ ಹೇಳಿದಾಗ 5 ಮಾತ್ರೆ 2 ಗಣಗಳು ಕಂಡು ಬರ್ತಕ್ಕಂಥದ್ದು. ಸೊ ಶರ ಷಟ್ಪದಿ ಆನ್ಸರು. ಆ್ಯಂಡ್ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಗುಣವಾಚಕ ಅಲ್ಲ ಅಂತ ಕೇಳಿದರೆ ಹಿರಿದು, ಬಿಳಿಯದು, ಗಡಸು, ಎಷ್ಟು ಅಂತ ಕೊಟ್ಟಿದ್ದಾರೆ.
ಸೊ ಹಿರಿದು, ಬಿಳಿದು, ಗಡಸು ಇದೆಲ್ಲ ಗುಣವಾಚಕ ಪದಗಳು. ಎಷ್ಟು ಅಂತಕ್ಕಂಥದ್ದು ಸೊ ಗುಣವಾಚಕಕ್ಕೆ ಬರದಿರ್ತಕ್ಕಂಥ ಪರಿಮಾಣವಾಚಕದಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ 4. ನೆಕ್ಸ್ಟ್ ಕನ್ನಡ ವ್ಯಾಕರಣ ಮೊದಲ ಗ್ರಂಥ ಕರ್ನಾಟಕ ಭಾಷಾಭೂಷಣವನ್ನು ಬರೆದವರು ಯಾರು ಅಂತ ಕೊಟ್ಟಿದ್ದಾರೆ. ಪಂಪ, ನಾಗಚಂದ್ರ, ಮೊದಲ ನಾಗವರ್ಮ, ಎರಡನೇ ನಾಗವರ್ಮ. ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ತುಂಬ ವಿಡಿಯೋಸ್ಗಳನ್ನ ನಾನು ಹೇಳ್ತಾ ಹೋಗಿದ್ದೀನಿ. ಸೊ ಇದ್ರ ಬಗ್ಗೆ ವಿವರಣೆಗಳನ್ನು ಸಹ ಕೊಟ್ಟಿದ್ದೀನಿ, ಕ್ಲಾಸಸ್ ಸಹ ಆಗಿದೆ ಇದೆಲ್ಲ. ಸೊ ಕನ್ನಡ ವ್ಯಾಕರಣ ಮೊದಲ ಗ್ರಂಥ ಕರ್ನಾಟಕ ಭಾಷಾಭೂಷಣ ಬಂದು ಆಪ್ಷನ್ ಡಿ, ಎರಡನೇ ನಾಗವರ್ಮನ ಒಂದು ಗ್ರಂಥ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ತಲ್ಲಣಿಸದಿರು ಕಾಂಡ್ಯ ತಾಳು ಮನವೇ, ಇದು ಇವರ ವಾಣಿ ಅಂತ ಕೊಟ್ಟಿದ್ದಾರೆ. ತುಳಸಿದಾಸ, ಕನಕದಾಸ, ಪುರಂದರದಾಸರು, ವ್ಯಾಸರಾಯರು. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲವೊಂದು ಸಲಹೋನು, ಇದಕ್ಕೆ ಸಂಶಯವಿಲ್ಲ ಅಂತ ಹೇಳ್ತಕ್ಕಂಥದ್ದು ಯಾರ ಒಂದು ಸಾಲುಗಳು ಅಂತ ಹೇಳಿದರೆ ಆಪ್ಷನ್ 2 ಕನಕದಾಸರು. ಇದು ಸಹ ರಿಪೀಟೆಡ್ ಕ್ವಶನ್. ಸೊ ಆಲ್ಮೋಸ್ಟ್ ಎಲ್ಲ ಏನು ಮಾಡ್ತಿದ್ದೀವಿ ಎಕ್ಸಾಮ್ಸ್ಗಳ ತುಂಬ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ಬರ್ತಾ ಇರೋದು. ನೆಕ್ಸ್ಟು ಈ ಕೆಳಗಿನ ವಾಕ್ಯಗಳಿಗೆ ಗೆರೆ ಹಾಕಿ ಸೂಚಿಸಿದ ಭಾಗದ ದೋಷವಿದ್ದರೆ ಮುಂದೆ ಕೊಡಲಾದ 3 ರೂಪಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ, ದೋಷವಿಲ್ಲದಿದ್ದರೆ ಡಿ ಎಂಬುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಬ್ರಹ್ಮನೇ ಸೃಷ್ಟಿಕರ್ತನೆಂದು ಹೇಳುತ್ತಾರೆ. ಸೊ ಇಲ್ಲಿ ನೀವು ಏನಂತ ಹೇಳಿದರೆ ಯಾವುದೇ ಒಂದು ಗ್ರಾಮರ್ ಮಿಸ್ಟೇಕ್ ಏನು ಕೇಳಲ್ಲ. ಇಲ್ಲಿ ಜಸ್ಟ್ ಅಕ್ಷರದ ಇರ್ತಕ್ಕಂಥದ್ದು ಏನು ತಪ್ಪಿರುತ್ತೋ ಅಕ್ಷರ ದೋಷ ಅದನ್ನು ಮಾತ್ರ ನೀವು ಸರಿಪಡಿಸ್ಬೇಕಾಗುತ್ತೆ ಅಷ್ಟೇ. ಸೃಷ್ಟಿಕರ್ತ ಅಂತ ಹೇಳಿದಾಗ ಸೊ ನೋಡಿ ಈ ಸ್ಟ್ರೂ ಅಂತಕ್ಕಂಥದ್ದು ಖಂಡಿತ ಬರೋದಿಲ್ಲ. ಸೊ ಇಲ್ಲಿ ಏನಿದೆಯೋ ಇದೇ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ಒಂದು ದೋಷ ಇಲ್ಲ ಅಂತಕ್ಕಂಥ ಸೃಷ್ಟಿಕರ್ತ ಸರಿಯಾಗಿದೆ, ಆಪ್ಷನ್ ಇ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನ ಕೆಲವು ನುಡಿಗಟ್ಟಿನ ಅರ್ಥವನ್ನು ಕೇಳಿದ್ದಾರೆ. ಇಲ್ಲಿ ತುಂಬಿಡು ಎಂದರೆ ಏನು? ನುಗ್ಗಿಸು, ತೂರಿಸು, ಧಿಕ್ಕರಿಸು, ನಿರ್ದಯನಾಗು ಅಂತ ಕೊಟ್ಟಿದ್ದಾರೆ. ತುಂಬಿಡು ಮೀನ್ಸ್ ಧಿಕ್ಕರಿಸು ಅಂತ ಅರ್ಥ ಬರುತ್ತೆ, ಆಪ್ಷನ್ ಇ ಧಿಕ್ಕರಿಸು. ತುಂಬಿಡು ಮೀನ್ಸ್ ಧಿಕ್ಕರಿಸು. ಸೊ ನೆಕ್ಸ್ಟ್ ಬಂದು ಕೆಳಗೆ ಕೊಟ್ಟಿರುವ ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಜಂಗಮ ಪದದ ಆಪೋಸಿಟ್ ವರ್ಡ್ ಜಂಗಮ. ಸೊ ನೋಡಿ ಜಂಗಮ ಮತ್ತು ಇದಕ್ಕೆ ಆಪೋಸಿಟ್ ಬಂದು ಸ್ಥಾವರ, ಆಪ್ಷನ್ 2 ಜಂಗಮ ಸ್ಥಾವರ. ಇದು ತುಂಬ ಸಲ ಬಂದಿದೆ ಎಕ್ಸಾಮಲ್ಲಿ. ಸೊ ಇದು ಕಷ್ಟ ಅಂತಂತದೇನಿಲ್ಲ. ಜಂಗಮ ಮೀನ್ಸ್ ಅಂತ ಹೇಳಿದ್ರೆ ಚರ, ಇಟ್ ಮೀನ್ಸ್ ಸ್ಥಾವರ ಅಂತ ಹೇಳಿದ್ರೆ ನಿಶ್ಚರ, ಒಂದು ಕಡೆ ನಿಲ್ತಕ್ಕಂಥದ್ದು ಸ್ಥಾವರ. ಸೊ ಎಲ್ಲೂ ಕಡೆ ಅಲ್ಗಾಡೋದಿಲ್ಲ, ಒಂದು ಕಡೆ ಇದ್ದಿದ್ದ ಕಡೆ ಇರ್ತಕ್ಕಂಥದ್ದನ್ನ ನಾವು ಸ್ಥಾವರ ಅಂತ ಹೇಳ್ತೀವಿ. ಜಂಗಮ ಅಂತೇಳಿ ಅಲೆದಾಡ್ತಕ್ಕಂಥದ್ದು, ಈ ಕಡೆಯಿಂದ ಆ ಕಡೆಯಿಂದ ಹೋಗ್ತಕ್ಕಂಥದ್ದು. ಸೊ ಇಟ್ ಮೀನ್ಸ್ ಅದನ್ನು ಚರ ನಿಶ್ಚರ ಅಂತ ಕೇಳ್ಬೋದು. ಚರ ಅಂತಕ್ಕಂಥ ಅರ್ಥ ಬರುತ್ತೆ, ಸ್ಥಾವರ ನಿಶ್ಚರ. ಇಟ್ ಮೀನ್ಸ್ ಎಲ್ಲೂ ಮೂವ್ ಆಗದೆ ಇರ್ತಕ್ಕಂಥದ್ದನ್ನ ನಾವು ಸ್ಥಾವರ ಅಂತ ಹೇಳ್ತೀವಿ. ಸೊ ಜಂಗಮರು ಅಂತ ಹೇಳಿದ್ರೆ ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಾನೆ ಇರ್ತಾರೆ. ಸೊ ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡು ಸಾಕಾಗುತ್ತೆ. ಸೊ ಸ್ಥಾವರ ಅಂತ ಹೇಳಿದ್ರೆ ಅದು ಕಾನ್ಸ್ಟೆಂಟ್ ಮೂವ್ಮೆಂಟ್ ಇರೋದಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದು ಎಷ್ಟರಲ್ಲಿ ಅಂತ ಕೇಳಿದರೆ 1956, 73, 50, 80 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದು ಎಷ್ಟರಲ್ಲಿ? 1947ರಲ್ಲಿ ಏನಾಗುತ್ತೆ, ಮೈಸೂರು ಸಂಸ್ಥಾನ ಅಂತಕ್ಕಂಥದ್ದು ರಚನೆ ಆಗುತ್ತೆ ಅಲ್ವಾ. ಸೊ ಅದಾದ ನಂತರ 1950ರಲ್ಲಿ ಏನಾಗುತ್ತೆ, ಇದು ಮೈಸೂರು ರಾಜ್ಯ ಅಂತ ಆಗುತ್ತೆ. 1950ರಲ್ಲಿ ಮೈಸೂರು ಸಂಸ್ಥಾನ ಅಂತ ಇದ್ದಿದ್ದು 1950ರಲ್ಲಿ ಮೈಸೂರು ರಾಜ್ಯ ಅಂತ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 56ರಲ್ಲಿ ಏನಾಗುತ್ತೆ, ಈ ಮೈಸೂರು ವಿಶಾಲ ರಾಜ್ಯ ವಿಶಾಲ ಮೈಸೂರು ರಾಜ್ಯ ಅಂತ ಆಗ್ತಕ್ಕಂಥದ್ದು. 1956ರಲ್ಲಿ ವಿಶಾಲ ಮೈಸೂರು ರಾಜ್ಯ ಅಂತ ಆಗುತ್ತೆ. ಅದಾದ ನಂತರ 1973ರಲ್ಲಿ ಕರ್ನಾಟಕ ಅಂತ ಚೇಂಜ್ ಆಗ್ತಕ್ಕಂಥದ್ದು. ಒಟ್ಟು ತುಂಬ ಬರ್ತವೆ ಇಲ್ಲಿ. 1947ರಲ್ಲಿ ಮೈಸೂರು ಸಂಸ್ಥಾನ, ಆ್ಯಂಡ್ ಅದಾದ ನಂತರ 50ರಲ್ಲಿ ಏನಾಗುತ್ತೆ, ಅದನ್ನು ಮೈಸೂರು ಅಂತ ಆಗುತ್ತೆ. ಅದಾದ ನಂತರ ವಿಶಾಲ ಮೈಸೂರು ಅಂತ ಆಗುತ್ತೆ 56ರಲ್ಲಿ. 73ರಲ್ಲಿ ಕರ್ನಾಟಕ ಅಂತ ಆಗ್ತಕ್ಕಂಥದ್ದು, ಆಪ್ಷನ್ 2 ಆನ್ಸರು. ಆ್ಯಂಡ್ ನೆಕ್ಸ್ಟು, ಶೂನ್ಯ ಸಿಂಹಾಸನಾಧೀಶ್ವರರೆಂದು ಪ್ರಖ್ಯಾತಿ ಪಡೆದಿದ್ದ ಶಿವಶರಣರು ಯಾರು ಅಂತ ಕೇಳಿದರೆ, ಶೂನ್ಯ ಸಿಂಹಾಸನಾಧೀಶ್ವರರೆಂದು ಪ್ರಖ್ಯಾತಿ ಪಡೆದಿದ್ದ ಶಿವಶರಣರು ಯಾರು? ಬಸವಣ್ಣ, ಅಲ್ಲಮಪ್ರಭು, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಅಲ್ಲಮಪ್ರಭು. ಸೊ ಇದು ಇಷ್ಟು ಬಂದು 50 ಕ್ವಶನ್ ಆಗಿದೆ. ಸೊ ಇಲ್ಲಿಗೆ 50 ಕ್ವಶನ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಇದಕ್ಕೆ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮುಂದಿನ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿಗೆ 50 ಕ್ವಶನ್ಸ್ಗಳೇನಿದೆ ತುಂಬ ರಿಪೀಟ್ ಆಗಿದೆ ಮತ್ತು ಹೊಸ ಹೊಸ ಕ್ವಶನ್ಸ್ಗಳು ಸಹ ಇದ್ದಾವೆ ಇದರಲ್ಲಿ.
ಸೊ ನೋಡಿಕೊಂಡು ನೀವು ಪ್ರಾಕ್ಟೀಸ್ನ ಮಾಡ್ತೋಗಿ. ತುಂಬ ಜನ ಕೇಳ್ತಾರೆ ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿ ಒಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಬಟ್ ಜನರಲ್ ಆಗಿ ಒಂದು ಕ್ಲಾಸ್ನ ತೊಗೊಳ್ತೀನಿ ನಾನು. ಸೊ ಅದರಲ್ಲಿ ನೋಡ್ತಾ ಹೋಗೋಣ. ಸೊ ಕೆಲವ್ರು ಕೇಳಿದ್ದಾರೆ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ತುಂಬ ಕ್ವಶನ್ಸ್ಗಳನ್ನ ಕೇಳ್ತಾನೆ ಇದ್ದಾರೆ. ನೋಡೋಣ ಯಾವಾಗ ಆಗುತ್ತೋ ಅವಾಗ ಇನ್ನೊಂದು ಸರಿ ಲೈವ್ ಕ್ಲಾಸ್ ಬಂದು ತೊಗೊಳ್ತೀನಿ, ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ತೊಗೊಳ್ಳೋಣ. ಪ್ರಜೆನ ಫೋನ್ ಹಾಕೊಡು. 2 ಸರಿ ಮಾಡಿದೆ ನೋಡೋದು. OTP ಬರ್ತಂತೆ